ನನಗೆ ತುಂಬ ಖುಷಿ ಇದೆ. ಇದು ನನ್ನ ಮೊದಲ ಸಿನಿಮಾ. ನಾಯಕ ನಟಿಯಾಗಿ ಇದು ಮೊದಲ ಸಿನಿಮಾ. ನಾನು ರಂಗಭೂಮಿ ಕಲಾವಿದೆ. ಸೊ ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಳ್ಳೋದಕ್ಕೆ ನನಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲು. ಆ್ಯಂಡ್ ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಡೈರೆಕ್ಟರ್ ಸರ್ದು ಅಥವಾ ಪ್ರೊಡ್ಯೂಸರು, ಹೀರೋ ಎಲ್ಲ ಆರ್ಟಿಸ್ಟ್ಗಳದ್ದು ಎಫರ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯೂಸಿಕ್ ಆಗಿರ್ಬೋದು, ಎಲ್ಲೂ ಯಾವುದೇ ಕುಂದುಕೊರತೆ ಇಲ್ಲದ ಸಿನಿಮಾ ಅಂತಲೇ ಹೇಳಬೇಕು. ಸಿನಿಮಾ ಬಿಫೋರ್ ಮಾಡೋದು ಚಾಲೆಂಜ್ ಇದ್ದೇ ಇರುತ್ತೆ, ಎಲ್ಲೋ ಒಂಥರ ಆತಂಕ ಇರುತ್ತೆ, ಏನಾಗುತ್ತೋ ಏನೋ ಸಿನಿಮಾ, ಅದರಲ್ಲೂ ನಿಮ್ಮದು ಫಸ್ಟ್ ಮೂವಿ ಬೇರೆ. ಈಗ ಈ ಒಂದು ರಿಲೀಸ್ ಆಗಿದೆ, ಫ್ಯಾನ್ಸ್ ನೋಡಿ ಆ ಒಂದು ಎಂಜಾಯ್ಮೆಂಟ್ ಹೇಗಿತ್ತು ಅಂತ ಏನು? ಸಿನಿಮಾ ಸಿಕ್ಕಿದಾಗ ನನಗೆ ಚೂರು ಭಯ ಇತ್ತು. ಬಿಕಾಸ್ ಫಸ್ಟ್ ಮೂವಿ, ನಾನು ಚಿಕ್ಕ ವಯಸ್ಸಿಂದನೂ ರಂಗಭೂಮಿ ಕಲಾವಿದೆ ಆಗಿದ್ರೂ ಕೂಡ ಸಿನಿಮಾ ಕ್ಯಾಮ್ರಾ ಅಂತ ಬಂದರೆ ಅದು ಹೊಸದೇ. ಆ ನಿಟ್ಟಿನಲ್ಲಿ ನನಗೆ ನಿರ್ದೇಶಕರು ಭಗತ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು, ತುಂಬ ಗೈಡ್ ಮಾಡಿದ್ರು. ನನಗೆ ತುಂಬ ಒಳ್ಳೆ ತಂಡ ಸಿಕ್ತು. ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ಹೇಳಿಕೊಟ್ರು. ಯಾವುದೇ ಆ್ಯಕ್ಟಿಂಗ್ ಬಂದ್ರೂ ಕ್ಯಾಮ್ರಾದಲ್ಲಿ ಹೇಗೆ ಫೇಸ್ ಮಾಡಬೇಕು, ಏನು ಆ ಡೀಟೇಲಿಂಗ್ ಎಲ್ಲ ಹೇಳಿಕೊಟ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು. ಇದೊಂದು ಒಳ್ಳೆ ಪ್ರಾರಂಭ ಅಂತಲೇ ಹೇಳಬೇಕು ನನ್ನ ಒಂದು ಜರ್ನಿಗೆ. ಸಿನಿಮಾಗಳು ಬರ್ತಾ ಮೇಡಮ್, ಈಗ ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್ ಈ ಥರದ ಸಿನಿಮಾಗಳಲ್ಲಿ, ಈ ಥರದ ಲೋಕಲ್ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಫ್ಯಾನ್ಸ್ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕಿತ್ತು ಅಂತ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದು ಎಲ್ಲ ಒಂದು ಲೈಕ್ ವರ್ಗದವರ ಮನಸ್ಸನ್ನು ಮುಟ್ಟುವಂಥ ಕಥೆ ಆಗಿದೆ. ಕಂಟೆಂಟ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲದೂ ಕೂಡ ಎಲ್ಲ ನಮ್ಮ ಮಧ್ಯೆ ನಡೆಯುವಂಥ ಕಥೆಗಳೇ ಇದು. ಅದನ್ನೇ ಒಳಗೊಂಡ ಸಿನಿಮಾ ಇದು. ಹಾಗಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಈ ಕಥೆ ಮುಟ್ಟೋದ್ರಿಂದ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲೂ ಮುಜುಗರ ತರುವಂಥ ಸನ್ನಿವೇಶಗಳಿಲ್ಲ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ಒಟ್ಟಿಗೆ ಬಂದು ಸಿನಿಮಾ ನೋಡ್ಬೋದು. ಒಂದೊಳ್ಳೆ ಸಂದೇಶ ಕೊಡುತ್ತೆ. ಮಕ್ಕಳಿಗಾಗಿರ್ಬೋದು, ಡ್ರಗ್ಸ್ ಯಾವ ರೀತಿ ಡೀಲ್ ಮಾಡ್ತಾರೆ, ಯಾವ ರೀತಿ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಆ್ಯಂಡ್ ಪೊಲೀಸ್ ಹೇಗೆ ಹೆಲ್ಪ್ ಮಾಡ್ತಾರೆ, ಹೇಗೆ ಹೆಲ್ಪ್ಫುಲ್ ಇದ್ದಾರೆ, ಹೇಗೆಲ್ಲ ಪಾಲಿಟಿಷನ್ಸು ಏನೆಲ್ಲ ನಡೆಯುತ್ತೆ ಒಳಗೊಳಗೆ, ಇದೆಲ್ಲ ಒಂಥರ ರಿವೀಲ್ ಆಗೋ ಥರ ಅಂತ ಒಂದು ಕತೆ ಇದು. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಲವ್ ಸ್ಟೋರಿ ಕತೆ ಬಗ್ಗೆ ಹೇಳೋದಾದ್ರೆ? ಲವ್ ಸ್ಟೋರಿನೂ ಅಷ್ಟೇ. ಈ ನಡುವೆ ಅಂತೂ ಈ ಜನ್ರೇಷನಲ್ಲಿ ಮೇಯ್ನಾಗಿ ಲವ್ ಅಂದರೆ ಅದಕ್ಕೆ ಅರ್ಥನೇ ಬೇರೆ ಆಗೋಗಿದೆ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಪ್ರೀತಿ ಅಂದರೆ ಹೇಗಿರಬೇಕು, ಅದನ್ನು ಹೀರೋ ಹೇಗೆ ಕ್ಯಾರಿ ಮಾಡ್ತಾರೆ, ಹೀರೋಯಿನನ್ನು ಹೇಗೆ ನೋಡ್ಕೋತಾರೆ, ಅವರಿಬ್ಬರು ಹೇಗೆ ಡೀಲ್ ಮಾಡ್ತಾರೆ, ಹೇಗೆ ಜೀವನ ಸಾಗಿಸ್ತಾರೆ, ಎಲ್ಲದೂ ಒಳಗೊಂಡಿದೆ ಈ ಸಿನಿಮಾದಲ್ಲಿ. ಶೂಟಿಂಗ್ ಸೆಟ್ಟಲ್ಲಿ ಒಂದು ಮೆಮೊರೀಸ್ ಏನಾದರೂ ನೆನಪಿಸ್ಕೋಬೋದಾ ಮೇಡಮ್? ನಾನು ಬೆಂಗಳೂರಲ್ಲಿ ಈ ಶ್ರೀರಾಮ್ಪುರ ಸ್ಲಮ್ಮು, ಇದು ಯಾವ ಸ್ಲಮ್ಮುಗಳಿಗೂ ನಾನು ಹೋಗಿರಲಿಲ್ಲ. ಅದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿದ್ದು ಕೂಡ. ಆದರೆ ಅಲ್ಲಿ ಜನಗಳು ಎಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು ಅಂದರೆ, ನನಗೆ ಕ್ಯಾರವನ್ನೇ ಬೇಡ, ನಾನು ರೂಮು, ಡ್ರೆಸ್ಸಿಂಗು, ಮೇಕಪ್ಪು ಎಲ್ಲ ನಾನೊಬ್ಬರು ಮನೇಲಿ ಉಳ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅಷ್ಟು ಒಂದು ತಮ್ಮ ಮನೆ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡಿದ್ರು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ಗಳಿಗೆ ಬಂದು ಸಿನಿಮಾ ವಿಸಿಟ್ ಮಾಡಿ ನೋಡಲಿ ಫ್ಯಾನ್ಸಿಗೆ ಹೇಳ್ತೀರಾ? ಮೇಯ್ನಾಗಿ ಇದು ಒಳ್ಳೆ ಕನ್ನಡದಲ್ಲಿ ಕಂಟೆಂಟ್ ಇರುವಂಥ ಸಿನಿಮಾಗಳು ಬರ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇದೆ. ಬಟ್ ಹಾಗಿಲ್ಲ. ನೀವು ಒಂದು ಸಲ ಬಂದು ಸಿನಿಮಾ ನೋಡಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ ಹೇಳಿದ್ರೆ ಖಂಡಿತ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಅವು ಗೆಲ್ಲುತ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸುಮ್ಮನೆ ಅಯ್ಯೋ ಪೋಸ್ಟರು ಏನೋ ನೋಡ್ಬಿಟ್ಟು ಅಯ್ಯೋ ಸಿನಿಮಾ ಚೆನ್ನಾಗಿಲ್ಲ ಬಿಡು, ಯಾರೋ ಹೊಸಬ್ರು ಬಿಡು, ಹೊಸಬ್ರು ಅಂದ ತಕ್ಷಣ ಅಸಡ್ಡೆ ಮಾಡೋದೇ ಹೆಚ್ಚಾಗಿದೆ. ತುಂಬ ಒಳ್ಳೆ ಕಂಟೆಂಟ್ಸ್ ತೊಗೊಂಡು ಹೊಸಬ್ರು ಬರ್ತಾ ಇದ್ದಾರೆ. ನೀವು ಅದನ್ನು ಪ್ರೇಕ್ಷಕರು ಬಂದು ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು. ಹಾಗಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.